ಆತ್ಮೀಯ ವಿದ್ಯಾರ್ಥಿಗಳೇ, ಈ ಡೆರಿವೇಷನ್ಸ್ ನಿಮಗೆ ಚಾಪ್ಟರ್ ವೈಸ್ ನಾನು ಹೇಳ್ತಾ ಇದ್ದೀನಿ. ಈಗಾಗಲೇ ಪಾರ್ಟ್ 3 ವರೆಗೆ ನೋಡಿದ್ರಿ. ಪಾರ್ಟ್ 4 ಅಲ್ಲಿ ಒಂದು ಚಾಪ್ಟರ್ನ ಮತ್ತೆ ತೆಗೆದುಕೊಳ್ಳೋಣ. ಅದರಲ್ಲಿ ಡೆರಿವೇಷನ್ಸ್ ಯಾವುದು ಬರುತ್ತೆ ಅದನ್ನೆಲ್ಲ ನೋಡ್ತಾ ಹೋಗೋಣ. ಒಂದು ಎಕ್ಸಾಮ್ ಪ್ರಿಪರೇಷನ್ ಅನ್ನೋ ಸಲುವಾಗಿ ಈ ರೀತಿ ಎಷ್ಟು ಬರಿಬೇಕು, ನಮಗೆ ಫುಲ್ ಮಾರ್ಕ್ಸ್ ಬರಬೇಕು, ಎರಡೂ ಇಂಪಾರ್ಟೆಂಟ್. ಕಡಿಮೆ ಕಡಿಮೆ ಮಾಡಿ ಅಂದರೆ 5 ಮಾರ್ಕ್ಸಿಂದಕ್ಕೆ 2 ಮಾರ್ಕ್ಸು 3 ಮಾರ್ಕ್ಸು ಬರೋಕ್ಕೆ ಹಾಗಲ್ಲ. 5ಗೆ 5ನೇ ಬರಬೇಕು. ಆ ರೀತಿ ನಾವು ಹೇಗೆ ಮಾಡೋದು ಅನ್ನುವಂಥ ಇವತ್ತಿನ ಚಾಪ್ಟರು ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟರ್ ಅಂತ. ಈ ಚಾಪ್ಟರಲ್ಲಿ ಬರುವಂಥ ಡೆರಿವೇಷನ್ಸ್ಗಳನ್ನೆಲ್ಲ ಡಿಸ್ಕಸ್ ಮಾಡೋಣ. ಜೊತೆಗೆ ಅದರಲ್ಲಿ ಎಷ್ಟು ಬರಿಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಫಸ್ಟ್ ಒಂದು ಕ್ವಶನ್ ತೆಗೆದುಕೊಳ್ಳೋಣ. ಡಿಫೈನ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್. ಒಂದು ಪಾರ್ಟ್ ಇದೆ, 1 ಮಾರ್ಕಿಂಗ್ ಕ್ವಶನ್. ಆ್ಯಂಡ್ ಅರೈವ್ ಎಟ್ ದ ಎಕ್ಸ್ಪ್ರೆಷನ್ ಫಾರ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಟ್ ಎ ಪಾಯಿಂಟ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್. ಸೊ ಇದು ಒಂದು ಮರಿಬಾರ್ದು. ಒಂದು ಫಸ್ಟ್ ನಾವು ಪೊಟೆನ್ಷಿಯಲನ್ನು ಡಿಫೈನ್ ಮಾಡಬೇಕು, ನೆಕ್ಸ್ಟ್ ಡೆರಿವೇಷನನ್ನು ಮಾಡಬೇಕು. ನೋಡ್ತಾ ಹೋಗೋಣ. ಸೊ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್ ಡೆಫಿನೇಷನ್ ಬರೀಬೇಕು. ಏನು ಹೇಳುತ್ತೆ ಅದು? ಇನ್ ಆನ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೀಲ್ಡ್ ಇಸ್ ಡಿಫೈನ್ಡ್ ಆಸ್ ದ ವರ್ಕ್ ಡನ್ ಇನ್ ಕ್ಯಾರಿಂಗ್ ಎ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ದಟ್ ಪಾಯಿಂಟ್ ಅಗೇನ್ಸ್ಟ್ ದ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ದ ಫೀಲ್ಡ್. ಸಿಂಪಲ್ ಮಾಡಿ ಮತ್ತೆ ಒಂದು ಸೆಂಟೆನ್ಸ್ ಮಾಡೋದಾದ್ರೆ, ಇಸ್ ದ ವರ್ಕ್ ಡನ್, ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಕ್ಯಾರಿಂಗ್ ಎ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ದಟ್ ಪಾಯಿಂಟ್. ಅದು ಮತ್ತೆ ಕಮ್ಮಿ ಮಾಡಬೇಕು ಅನ್ನೋದ್ರೆ, ಬಟ್ ಇದನ್ನ ಪೂರ್ತಿಯಾಗಿ ಬರೆದಾಗ ಒಂದು ಒಳ್ಳೆ ಕ್ವೆಶ್ಚನ್ ಬರುತ್ತೆ. ಡೆರಿವೇಷನ್ ಪಾರ್ಟಿಗೆ ಹೋಗುವಾಗ ಡಯಾಗ್ರಾಮ್ ಅನ್ನು ಹಾಕೋಣ. ಇಲ್ಲಿ ಒಂದು ಪಾಸಿಟಿವ್ ಚಾರ್ಜ್ ಇದೆ, ನಾವು ಅದನ್ನು ಓ ಅಂತ ತಿಳ್ಕೊಂಡು ಆರಿಜಿನ್ ಪ್ಲಸ್ ಕ್ಯೂ, ಕ್ಯಾಪಿಟಲ್ ಕ್ಯೂ. ಸೊ ಅಲ್ಲಿಂದ ಮುಂದೆ ಈ ಪಿ ಅನ್ನೋ ಪಾಯಿಂಟ್ ಅಲ್ಲಿ ನಾವು ಪೊಟೆನ್ಷಿಯಲ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಅದು ನಮ್ಮ ಡೆರಿವೇಷನ್ ನ ಪಾರ್ಟ್. ನಾವು ಅದಕ್ಕೆ ಏನು ಮಾಡುವ ಅಂತ ಒಂದು ಪಿ ಡ್ಯಾಶ್ ಅನ್ನುವಂಥ ಒಂದು ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ತೀವಿ. ಈ ಪಿ ಡ್ಯಾಶ್ ಅನ್ನೋದು ಯಾವ ಡಿಸ್ಟೆನ್ಸ್ ಇದೆ ಅಂದ್ರೆ ಆರ್ ಡ್ಯಾಶ್ ಡಿಸ್ಟೆನ್ಸ್. ನಾವು ಇದನ್ನು ವೆಕ್ಟರ್ ಅಲ್ಲೂ ಕೂಡ ಮಾಡ್ಕೊಂಡು ಹೋಗ್ಬೋದು, ಮಾಡದೇ ಇದ್ರೆ ಏನು ಸಮಸ್ಯೆ ಆಗಲ್ಲ. ಸೊ ಇದು ಪಿ ಅನ್ನೋದು ನಾವು ನೋಡ್ತಾ ಇರುವಂಥ ಪಾಯಿಂಟು, ಇಲ್ಲಿ ಪೊಟೆನ್ಷಿಯಲ್ ಆರ್ ಡಿಸ್ಟೆನ್ಸ್. ಸೊ ನಾವು ಚಾರ್ಜ್ ಇದನ್ನ ಏನು ಮಾಡಿದ್ವಿ ಅಂದ್ರೆ, ಇದನ್ನ ಟೆಸ್ಟ್ ಚಾರ್ಜ್ ಅಂತ ಕರಿತೀವಿ, ಯೂನಿಟ್ ಪಾಸಿಟಿವ್ ಟೆಸ್ಟ್ ಚಾರ್ಜ್ ಅಂತ. ಸೊ ಆ ಚಾರ್ಜಿನ ಮ್ಯಾಗ್ನಿಟ್ಯೂಡ್ ಅನ್ನ 1 ಅಂತ ತಗೋಬೇಕು ನಾವು, ಇದರ ಅರ್ಥ. ಸೊ ಅದನ್ನ ಏನು ಮಾಡೋದು ಕೇಳಿದ್ರೆ, ನಾವು ಇನ್ಫಿನಿಟಿಯಿಂದ ಈ ಪಿ ಪಾಯಿಂಟ್ ತರಲಿಕ್ಕೆ ಎಷ್ಟು ಕೆಲಸ ಆಗಿದೆ ಅಂತ ಚೆಕ್ ಮಾಡಬೇಕು. ಆ ಅಮೌಂಟ್ ಆಫ್ ವರ್ಕ್ ಡನ್ ಈಸ್ ಸ್ಟೋರ್ಡ್ ಆಸ್ ಎ ಪೊಟೆನ್ಷಿಯಲ್ ಎನರ್ಜಿ. ಸೊ ನಾವಲ್ಲಿ ಏನು ಮಾಡ್ತೀವಿ ಕೇಳಿದ್ರೆ, ಪಿ ಡ್ಯಾಶ್ ಇಂದ ನೋಡಿ ಒಂದು ಸಣ್ಣ ಡಿಸ್ಟೆನ್ಸ್ ತೋರಿಸಿ ಡೆಲ್ಟಾ ಆರ್ ಡ್ಯಾಶ್ ಅಂತ ಬರೀತೀವಿ. ಒಂದು ಸಣ್ಣ ಡಿಸ್ಟೆನ್ಸ್ ಮೂವ್ ಮಾಡ್ತೀವಿ, ಆ ಜಾಗದಲ್ಲಿ ಫೋರ್ಸ್ ಕಾನ್ಸ್ಟೆಂಟ್ ಇದೆ ಅನ್ಕೋತೀವಿ. ಸೊ ಅದರಿಂದ ನೆಕ್ಸ್ಟ್ ನಾವು ಇನ್ಫಿನಿಟಿಯಿಂದ ಈ ಪಾಯಿಂಟ್ ಎಷ್ಟು ಡಿಸ್ಟೆನ್ಸ್ ಇದೆ, ಆರ್ ಡಿಸ್ಟೆನ್ಸ್. ಸೊ ಎಷ್ಟು ವರ್ಕ್ ಡನ್ ಅಂತ ನೋಡ್ತೀವಿ. ಇದು ಡೆರಿವೇಷನ್. ಡಯಾಗ್ರಾಮ್ ನೋಡಿ ಕರೆಕ್ಟಾಗಿ ಬರಬೇಕು. ಓಕೆ, ಅದಕ್ಕೆ ನಾವು ಎಕ್ಸ್ಪ್ಲನೇಷನ್ ಏನು ಕೇಳಿದ್ರೆ, ಕನ್ಸಿಡರ್ ಎ ಪಾಸಿಟಿವ್ ಪಾಯಿಂಟ್ ಚಾರ್ಜ್ ಕ್ಯೂ ಎಟ್ ದ ಆರಿಜಿನ್ ಅಲ್ಲಿ ತಗೊಳ್ಳೋಣ. ಟು ಫೈಂಡ್ ದ ಪೊಟೆನ್ಷಿಯಲ್ ಎಟ್ ಪಿ ವಿಚ್ ಈಸ್ ಎಟ್ ಎ ಡಿಸ್ಟೆನ್ಸ್ ಆಫ್ ಆರ್ ಫ್ರಮ್ ದ ಆರಿಜಿನ್. ಇಲ್ಲಿ ನಾವು ಆ ಡಿಸ್ಟೆನ್ಸ್ ಆರ್ ಅಂತ ಹೇಳ್ಬೋದು, ಆರ್ ಈಸ್ ಎ ಪೊಸಿಷನ್ ವೆಕ್ಟರ್ ಆಫ್ ಆರ್ ಅಂತಲೂ ಹೇಳ್ಬೋದು. ಆ ಒಂದು ಜಾಗ ಒರಿಜಿನ್ ಇಂದ ಅಷ್ಟು ದೂರದಲ್ಲಿದೆ ಅನ್ನೋ ಡಿಸ್ಟೆನ್ಸ್ ಆರ್ ಅಂತ ಬರೆದ್ರೆ ಏನು ದೊಡ್ಡ ಮಿಸ್ಟೇಕ್ ಇಲ್ಲ. ನೆಕ್ಸ್ಟ್, ಪ್ಲೇಸ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಎಟ್ ಪಿ ಡ್ಯಾಶ್ ಎಟ್ ಎ ಡಿಸ್ಟೆನ್ಸ್ ಆರ್ ಡ್ಯಾಶ್ ಫ್ರಮ್ ದ ಒರಿಜಿನ್. ಒಂದು ಯೂನಿಟ್ ಪಾಸಿಟಿವ್ ಟೆಸ್ಟ್ ಚಾರ್ಜ್ ಅನ್ನೋ ಡಾಟ್ ಇದೆಯಲ್ಲ, ಅಲ್ಲಿ ಇಟ್ಟಿದ್ದೀವಿ ನಾವು. ಫೋರ್ಸ್ ಆನ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಎಟ್ ಪಿ ಡ್ಯಾಶ್ ಈಸ್, ನೋಡಿ ಆ ಪಾಯಿಂಟ್ ಅಲ್ಲಿ ಫೋರ್ಸ್ ಎಷ್ಟಿದೆ, ಎಫ್ ಇಸ್ ಈಕ್ವಲ್ ಟು 1/4πε0 ಕ್ಯೂ ಬೈ ಆರ್ ಡ್ಯಾಶ್ ಸ್ಕ್ವೇರ್. 12 ಅಲ್ಲ ಇದು ಮಕ್ಕಳೇ, ಆರ್ ಡ್ಯಾಶ್ ಸ್ಕ್ವೇರ್ ಅಂತೇಳಿ. ನೀವು ಅನ್ಬೋದು ಮತ್ತೊಂದು ಚಾರ್ಜ್ ಎಲ್ಲ ಇತ್ತು. ಸೊ ಅದಿದೆ, ಅದ್ರ ಮ್ಯಾಗ್ನಿಟ್ಯೂಡ್ 1 ಇರೋದ್ರಿಂದ ನಾವು ಅದನ್ನು ಮೆನ್ಷನ್ ಮಾಡೋ ಅಗತ್ಯ ಇಲ್ಲ. ಕ್ಯೂ ನಾಟ್ ಅಂದರೆ 1 ಯೂನಿಟ್ ಇದೆ, ಅದು ತಿಳ್ಕೋಬೇಕು. ವರ್ಕ್ ಡನ್ ಇನ್ ಮೂವಿಂಗ್ ಎ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಆರ್ ಡ್ಯಾಶ್ ಟು ಆರ್ ಪ್ಲಸ್ ಡಿ ಆರ್ ಡ್ಯಾಶ್ ಟುವರ್ಡ್ಸ್ ಕ್ಯೂ ಈಸ್. ಆ ಒಂದು ಸಣ್ಣ ಡಿಸ್ಟೆನ್ಸ್ ಅಲ್ಲಿ ನಾವು ಅದನ್ನು ಮೂವ್ ಮಾಡ್ತಾ ಇದ್ವಿ. ಯಾವುದಕ್ಕೆ? ಪ್ಲಸ್ ಕ್ಯೂ ಇದೆಯಲ್ಲ ದೊಡ್ಡ ಚಾರ್ಜ್, ಅದ್ರ ಕಡೆ ಮೂವ್ ಮಾಡ್ತಾ ಇದ್ವಿ. ಸೊ ದಟ್ ಈಸ್ ಮೈನಸ್ 1/4πε0 ಆರ್ ಡ್ಯಾಶ್ ಸ್ಕ್ವೇರ್ ಕ್ಯೂ. ಇದು ಫೋರ್ಸ್, ಇದು ಡಿ ಆರ್ ಅನ್ನೋದು ಡಿಸ್ಪ್ಲೇಸ್ಮೆಂಟ್. ನೆಗೆಟಿವ್ ಸೈನ್ ಅನ್ನು ಹಾಕೋತೀವಿ ಅಲ್ವಾ? ನೆಗೆಟಿವ್ ಸೈನ್ ಯಾಕೆ ಅಂದರೆ ಡಿ ಆರ್ ಇಸ್ ನೆಗೆಟಿವ್. ನಾವು ಹೈಯರ್ ಡಿಸ್ಟೆನ್ಸ್ ಇಂದ ಲೋವರ್ ಡಿಸ್ಟೆನ್ಸಿಗೆ ಬರ್ತೀವಿ. ಡಿಸ್ಪ್ಲೇಸ್ಮೆಂಟ್ ನೋಡುವಾಗ ಏನಂತೀವಿ ನಾವು, ಫೈನಲ್ ಪೊಸಿಷನ್ಸ್ ಮೈನಸ್ ಲೋವರ್ ಇನಿಷಿಯಲ್ ಪೊಸಿಷನ್ ಅಂತೀವಿ. ಅದು ನೆಗೆಟಿವ್ ಬರುತ್ತೆ, ಹಾಗಾಗಿ ಇಲ್ಲಿ ನೆಗೆಟಿವ್ ಅನ್ನು ನಾವು ಹಾಕೊಂಡಿದ್ದೀವಿ. ಟೋಟಲ್ ವರ್ಕ್ ಡನ್ ಟು ಮೂವ್ ಎ ಪಾಸಿಟಿವ್ ಟೆಸ್ಟ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ಎ ಪಾಯಿಂಟ್ ಪಿ ಈಸ್. ಈಗ ನಾವು ಅದನ್ನು ಫೈಂಡ್ ಔಟ್ ಮಾಡ್ತೀವಿ. ಇನ್ಫಿನಿಟಿಯಿಂದ ಪಿ ಪಾಯಿಂಟಿಗೆ ತರಲಿಕ್ಕೆ ನಾವು ಎಷ್ಟು ಕೆಲಸ ಮಾಡ್ತೀವಿ ಅನ್ನುವಂಥ. ಸೊ ದಟ್ ಈಸ್ ಡಿ ಡಬ್ಲ್ಯೂ ಅನ್ನು ನಾವು ಇಂಟಿಗ್ರೇಟ್ ಮಾಡ್ತೀವಿ. ಇದನ್ನು ಸೊ ಡಬ್ಲ್ಯೂ ಆಗುತ್ತೆ, ಇದನ್ನು ಇಂಟಿಗ್ರೇಟ್ ಮಾಡ್ತೀವಿ. ಮೈನಸ್ ಅನ್ನು ಹೊರಗೆ ಇಟ್ಕೊಂಡಿದ್ದೀವಿ, ಇನ್ಫಿನಿಟಿಯಿಂದ ಆರು. ಸೊ ಈ ಟರ್ಮು ನಾವು ಇಂಟಿಗ್ರೇಟ್ ಮಾಡಬೇಕು. ಕಾನ್ಸ್ಟೆಂಟ್ ಎಲ್ಲ ಹೊರಗೆ ಇಟ್ಕೊಳ್ಳೋದು, ವೇರಿಯೇಬಲ್ ಯಾವುದು? ಆರ್ ಡ್ಯಾಶು. ಯಾಕಂದರೆ ಡಿ ಆರ್ ಡ್ಯಾಶಿಗೆ ನಾವು ಇಂಟಿಗ್ರೇಟ್ ಮಾಡ್ತಾ ಇದ್ದೀವಿ. ಸೊ ಇದನ್ನು ಇಂಟಿಗ್ರೇಟ್ ಮಾಡಿದರೆ ನಮಗೆ 1/4πε0 ಕ್ಯೂ ಬೈ ಆರ್ ಬರುತ್ತೆ. ಯಾಕೆಂದರೆ ಈ ಆರ್ ಡ್ಯಾಶ್ ಸ್ಕ್ವೇರ್ ಇದೆಯಲ್ಲ, ಇದು ಮೇಲೆ ಹೋದರೆ -2 ಆಗುತ್ತೆ, ಎಕ್ಸ್ಪೊನೆಂಟ್ ನೆಗೆಟಿವ್ ಆಗುತ್ತೆ. -2 + 1 ಮಾಡಿದರೆ -1 ಉಳ್ಕೊಳ್ಳುತ್ತೆ. ಇಂಟು -1 ಮಾಡ್ತೀವಿ, ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಪ್ಲಸ್ ಅಲ್ಲಿ 1/4πε0 ಕ್ಯೂ ಬೈ ಆರ್ ಉಳ್ಕೊಳ್ಳುತ್ತೆ. ಕರೆಕ್ಟಾ?
By definition, this work done is equal to the potential at that point. ಪೊಟೆನ್ಷಿಯಲ್ ಆಗಿರುತ್ತೆ. ಸೊ ಹಾಗಾಗಿ ವಿ ಇಸ್ ಈಕ್ವಲ್ ಟು 1/4πε0 q by r. ಇದನ್ನು ಬರಿಬೇಕು ಮಕ್ಕಳೇ. ಲಾಸ್ಟಿಗೆ ಕೇಳಿದ್ದು ಇದನ್ನೇ, ಅರೈವ್ಡ್ ಎಟ್ ದ ರಿಲೇಷನ್ ಅಂತ ಕೇಳಿದಾಗ ನಾವು ಇದನ್ನು ಬರಿಬೇಕು. ಸೊ ಇಲ್ಲಿಗೆ ಈ ಒಂದು ಡೆರಿವೇಶನ್ ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟ್ ಮುಂದಿನ ಡೆರಿವೇಶನ್ ಹೋಗುವ. ವಾಟ್ ಈಸ್ ಕೆಪಾಸಿಟರ್? ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಕೆಪಾಸಿಟನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಈ ರೀತಿ ಅಟ್ಯಾಚ್ ಮಾಡಿ ಕೊಟ್ಟಿದ್ದಾರೆ. ಕೆಪಾಸಿಟರ್ ಅಂದ್ರೆ ಏನು ಹೇಳಬೇಕು? ನೀವು NCERT ಬುಕ್ಸ್ ತೆಗೆದ್ರೆ ಒಂದು ಸಿಂಗಲ್ ಲೈನಲ್ಲಿ ಇದೆ. ಆ ಲೈನನ್ನೇ ಬರೆದ್ರೆ ಮಾರ್ಕ್ಸ್ ಕೊಡಲೇಬೇಕು. ಯಾಕೆಂದ್ರೆ ನಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿ ಇದ್ಮೇಲೆ ನೀವು ಕೊಡಲೇಬೇಕು, ಕೊಡದೇ ಇರಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕೆಪಾಸಿಟರ್ ಇಸ್ ಎ ಸಿಸ್ಟಮ್ ಆಫ್ 2 ಕಂಡಕ್ಟರ್ಸ್ ಸೆಪರೇಟೆಡ್ ಬೈ ಆನ್ ಇನ್ಸುಲೇಟರ್. ಓಕೆ, ಮುಗೀತು ಕೆಪಾಸಿಟರ್ ಡೆಫಿನೇಷನ್. ಈಗ ಎಕ್ಸ್ಪ್ರೆಷನ್ ಫಾರ್ ಕೆಪಾಸಿಟನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಮಾಡೋಣ. ಅದಕ್ಕೆ ಕನ್ಸಿಡರ್ 2 ಕಂಡಕ್ಟಿಂಗ್ ಪ್ಯಾರಲಲ್ ಪ್ಲೇಟ್ಸ್ ಹ್ಯಾವಿಂಗ್ ಏರಿಯಾ A, ಕ್ಯಾಪಿಟಲ್ A, ಸೆಪರೇಟೆಡ್ ಬೈ ಎ ಸ್ಮಾಲ್ ಡಿಸ್ಟೆನ್ಸ್ D. ಸೊ ಡಯಾಗ್ರಾಮ್ ಈ ರೀತಿ ಇರುತ್ತೆ. ಇದೊಂದು ಪ್ಲೇಟು, ಇದೊಂದು ಪ್ಲೇಟು. ಇದು ಪಾಸಿಟಿವ್ಲಿ ಚಾರ್ಜ್ಡ್, ಇದು ನೆಗೆಟಿವ್ಲಿ ಚಾರ್ಜ್. ಫೀಲ್ಡ್ ಡೈರೆಕ್ಷನ್ ಇನ್ಸೈಡ್ ದ ಪ್ಲೇಟ್ಸ್ ಈ ರೀತಿ ಇರುತ್ತೆ. ದೇ ಆರ್ ಸೆಪರೇಟೆಡ್ ಬೈ ಸ್ಮಾಲ್ d ಡಿಸ್ಟೆನ್ಸ್ ಅಂಡ್ ಏರಿಯಾ ಆಫ್ ಈಚ್ ಪ್ಲೇಟ್ ಈಸ್ ಕ್ಯಾಪಿಟಲ್ A. ಇಷ್ಟು ಗೊತ್ತಿರಬೇಕು ನಮಗೆ. ಅದನ್ನು ಡಯಾಗ್ರಾಮಲ್ಲಿ ತೋರಿಸ್ಬೇಕು ನೀವು. ಇನ್ನೂ ರೀಜನ್ 1, ರೀಜನ್ 2, ರೀಜನ್ 3 ಎಲ್ಲ ಮಾಡಿದರೆ ಅಷ್ಟೆಲ್ಲ ಅಗತ್ಯ ಇಲ್ಲ. ಇಷ್ಟು ಮಾಡ್ಕೊಂಡ್ರೆ ಸಾಕು. ದ 2 ಪ್ಲೇಟ್ಸ್ ಹ್ಯಾವ್ ಚಾರ್ಜಸ್ ಪ್ಲಸ್ q ಆ್ಯಂಡ್ ಮೈನಸ್ q. ಇದಕ್ಕೆ ಪ್ಲಸ್ q ಇದೆ, ಇದಕ್ಕೆ ಮೈನಸ್ q ಇದೆ. ದೇ ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್. ರಿಮೆಂಬರ್, ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್. ಪ್ಲಸ್ q ಮೈನಸ್ q ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್. Let plus sigma and minus sigma are the surface charge densities on plates. ಯಾಕೆಂದ್ರೆ ನಮ್ಗೆ ಏರಿಯಾ ತಗೊಂಡಿದೀವಿ ಅಂದಾಗ ನಾವು ಚಾರ್ಜ್ ಅನ್ನ ಸರ್ಫೇಸ್ ಚಾರ್ಜ್ ಡೆನ್ಸಿಟಿಯಲ್ಲಿ ತಗೋಬೇಕು. ಹಾಗಾಗಿ ಒಂದ್ ಕಡೆ ಪ್ಲಸ್ ಸಿಗ್ಮಾ, ಇನ್ನೊಂದ್ ಕಡೆ ಮೈನಸ್ ಸಿಗ್ಮಾ ಅಂತ ತಗೊಳ್ಳಿ. ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ದ ಪ್ಲೇಟ್ ಈಸ್ ಈಕ್ವಲ್ ಟು ಸಿಗ್ಮಾ ಡಿವೈಡ್ ಬೈ 2ε0 ಪ್ಲಸ್ ಸಿಗ್ಮಾ ಡಿವೈಡ್ ಬೈ 2ε0. ಇದು ನಿಮ್ಮ ಕ್ಲಾಸಲ್ಲಿ ಮಾಡುವಾಗ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ. ಸರ್ ಇದು ಹೆಂಗೆ ಮೈನಸ್ ಇದು ಪ್ಲಸ್ ಆಯ್ತು ಅಂದಾಗ ಫೀಲ್ಡ್ ಡೈರೆಕ್ಷನ್ ತಗೋತೀವಿ ನಾವು. ಪಾಸಿಟಿವ್ ಇಂದ ಔಟ್ವರ್ಡ್ಸ್, ನೆಗೆಟಿವ್ ಇಂದ ಇನ್ವರ್ಡ್ಸ್. ಸೊ ನಾವು ಒಂದು ಡೈರೆಕ್ಷನ್ ಮಾಡುವಾಗ ಎರಡನೇದು ಏನಾಗುತ್ತೆ, ಪ್ಲಸ್ ಆಗುತ್ತೆ. ಅಂದ್ರೆ ಸೈನ್ ಚೇಂಜ್ ಆಗುತ್ತೆ. ಮೈನಸ್ ಇರುವಂಥದ್ದು ಪ್ಲಸ್ ಆಗುತ್ತೆ. ಸೊ ಸಿಗ್ಮಾ ಬೈ ಎಪ್ಸಿಲಾನ್ ಮತ್ತೆ ಏನದು ಈಸ್ ಈಕ್ವಲ್ ಟು ಸಿಗ್ಮಾ ಡಿವೈಡ್ ಬೈ ಎಪ್ಸಿಲಾನ್. ಬಟ್ ಸಿಗ್ಮಾ ಅಂದ್ರೆ ಕ್ಯೂ ಬೈ ಎ. ಹಾಗಾಗಿ ಏನಾಯ್ತು, ಈಸ್ ಈಕ್ವಲ್ ಟು ಕ್ಯೂ ಡಿವೈಡ್ ಬೈ ಎಪ್ಸಿಲಾನ್ ಎ ಆಯ್ತು. ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಪ್ಲೇಟ್ ಈಸ್, ಅದನ್ನು ಬ್ಯಾಟ್ರಿ ಕನೆಕ್ಟ್ ಮಾಡಿರ್ತೀವಿ ನಾವು, ಇಲ್ಲಾಂದ್ರೆ ಚಾರ್ಜ್ ಎಲ್ಲಿಂದ ಬರುತ್ತಲ್ಲಿ. ದಟ್ ಈಸ್ ವಿ ಈಸ್ ಈಕ್ವಲ್ ಟು ಇ ಇಂಟು ಡಿ ಅಂತೀವಿ. ಎಲ್ಲಿಂದ ತಗೊಂಡ್ವಿ ನಾವು ಕೇಳಿದ್ರೆ ಅಲ್ಲಿ ಒಂದು ರಿಲೇಷನ್ ಬರುತ್ತಲ್ಲ. ಸೊ ಪ್ರೂವ್ ದಟ್ ಡಿ ವಿ ಬೈ ಡಿ ಟಿ ಇ ಈಸ್ ಈಕ್ವಲ್ ಟು ಮೈನಸ್ ಡಿ ವಿ ಬೈ ಡಿ ಟಿ. ಅಂದ್ರೆ ಒಂದು ಸ್ಮಾಲ್ ಡಿಸ್ಟೆನ್ಸ್ ಆಗಿರೋದ್ರಿಂದ ತುಂಬಾ ಕಡಿಮೆ ಇರುತ್ತೆ. ಸಪರೇಟ್ ಈ ಸ್ಮಾಲ್ ಡಿ ವ್ಯಾಲ್ಯೂ ತುಂಬಾ ಕಡಿಮೆ ಇರುತ್ತೆ. ಇ ಅನ್ನ ಕಾನ್ಸ್ಟೆಂಟ್ ಅಂತ ನಾವು ತಗೊಂಡ್ರೆ, ಸೊ ಆ ಒಂದು ಸಣ್ಣ ಡಿಸ್ಟೆನ್ಸ್ ಅಲ್ಲಿ ಪೊಟೆನ್ಷಿಯಲ್ ವಿ ಅಂತ ತಗೊಂಡ್ರೆ ವಿ ಈಸ್ ಈಕ್ವಲ್ ಟು ಇ ಇಂಟು ಡಿ ಬಂತು. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಇ ಇಂಟು ಡಿ ಮಾಡಿದ್ರೆ ಕ್ಯೂ ಇಂಟು ಡಿ ಡಿವೈಡ್ ನಾಟ್ ಇಂಟು ಎ ಅಂತ ಬಂತು. ಯಾವುದದು ವಿ ಈಕ್ವಲ್ಸ್. ಬಟ್ ಕೆಪಾಸಿಟನ್ಸ್ ಸಿ ಈಸ್ ಈಕ್ವಲ್ ಟು ಕ್ಯೂ ಬೈ ವಿ. ನಮಗೆ ಬೇಕಾಗಿದ್ದು ಕೆಪಾಸಿಟನ್ಸ್ ಸಿ ಈಸ್ ಈಕ್ವಲ್ ಟು ಕ್ಯೂ ಬೈ ವಿ. ಹಾಗಾಗಿ ನಾವೇನ್ ಮಾಡ್ಬೋದು ಇಲ್ಲಿ, ಸಿ ಈಸ್ ಈಕ್ವಲ್ ಟು ಕ್ಯೂ ನಾಟ್ ಎ ಡಿವೈಡ್ ಬೈ ಡಿ. ಏನ್ ಮಾಡಿದ್ವಿ ನಾವಿಲ್ಲಿ, ವಿ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದೆ ನಾನು. ಎನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಯ್ತು, ಕ್ಯೂ ಕ್ಯಾನ್ಸಲ್ ಆಗುತ್ತೆ. ಸೊ ಇದಿಷ್ಟು ಸಿ ಅನ್ನೋದು ನಮಗೆ ಉಳ್ಕೊಳ್ಳುತ್ತೆ. ಗೊತ್ತಾಯ್ತಲ್ವಾ? ಕ್ಯೂ ಅನ್ನ ನಾವು ಇಲ್ಲಿ ತಗೊಂಡಿದೀವಲ್ಲ. ಸೊ ವಿ ಅನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಕ್ಯೂ ಕ್ಯೂ ಕ್ಯಾನ್ಸಲ್ ಆಯ್ತು. ಡಿ ಕೆಳಗಡೆ ಉಳ್ಕೊಂತು, ಎಪ್ಸಿಲಾನ್ ಎ ಮೇಲ್ಗಡೆ ಬಂತು. ಸೊ ಇದು ನಮ್ಗೆ ಬೇಕಾಗಿರೋ ಎಕ್ಸ್ಪ್ರೆಷನ್. ಒಂದು ವೇಳೆ ಏನಾದರೂ ಕ್ವಶನ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ರೆ, ಈಗ ಹೊಸ ಕ್ವಶನ್ ಬಂದಾಗ ಅಲ್ಲಲ್ಲಿ ಒಂದೊಂದು ಅಟ್ಯಾಚ್ ಮಾಡ್ತಾರೆ. ದ ಸ್ಪೇಸ್ ಬಿಟ್ವೀನ್ ದ ಪ್ಲೇಟ್ ಈಸ್ ಫಿಲ್ಡ್ ವಿತ್ ಮೀಡಿಯಂ ಆಫ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಕೆ. ಅದೊಂದು ಕ್ವಶನ್ ಅಲ್ಲೇ ಕೇಳಿದ್ರೆ ಡೆರಿವೇಶನ್ದಲ್ಲಿ, ಅವಾಗ ಏನಾಯ್ತು, ಕೆ ಅನ್ನ ಇಲ್ಲಿ ತೋರಿಸಿದ್ರೆ ಸಿ ಇಸ್ ಈಕ್ವಲ್ ಟು ಕೆ ಇಂಟು ಎಪ್ಸಿಲಾನ್ ಎ ಡಿವೈಡ್ ಬೈ ಡಿ. ಇಷ್ಟೇ, ಡೆರಿವೇಶನ್ ಕಂಪ್ಲೀಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಮುಂದಿನ ಕ್ವಶನ್. ವಾಟ್ ಈಸ್ ಕೆಪಾಸಿಟರ್? ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ದ ಇಫೆಕ್ಟಿವ್ ಕೆಪಾಸಿಟನ್ಸ್ ವೆನ್ 2 ಕೆಪಾಸಿಟರ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಮತ್ತೆ ವಾಟ್ ಈಸ್ ಕೆಪಾಸಿಟರ್ ಕೇಳಿದ್ದಾರೆ. ಬಟ್ ಇಲ್ಲಿ ಡೆರಿವೇಶನ್ ಯಾವುದು, 2 ಕೆಪಾಸಿಟರ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಅಂತ ಹೇಳಿ. ಸೊ ಡೆರಿವೇಶನ್ ಮಾಡೋಣ. ಕೆಪಾಸಿಟರ್ ಡೆಫಿನೇಷನ್ ಈಗ ಗೊತ್ತಾಗಿದೆ ನಿಮಗೆ. ಸೊ 2 ಕೆಪಾಸಿಟರ್ಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಅನ್ನ ನೋಡ್ತಾ ಇದ್ವಿ ನಾವು. ಕನ್ಸಿಡರ್ 2 ಕೆಪಾಸಿಟರ್ಸ್ ಆಫ್ ಕೆಪಾಸಿಟನ್ಸ್ C1 ಅಂಡ್ C2 ಕನೆಕ್ಟೆಡ್ ಇನ್ ಪ್ಯಾರಲಲ್. ಡಯಾಗ್ರಾಮ್ ಈ ರೀತಿ ಇರುತ್ತೆ. ನಮ್ಮ ಟೆಕ್ಸ್ಟ್ ಅಲ್ಲಿ ಏನ್ ಮಾಡಿದ್ದಾರೆ, ಪೊಟೆನ್ಷಿಯಲ್ ತೋರಿಸಲಿಲ್ಲ. ಬಟ್ ನೀವು ತೋರಿಸೋದ್ರಿಂದ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಇದು. ಯಾಕೆಂದ್ರೆ ವಿ ಏನಾಯ್ತು ಮತ್ತೆ ಚಾರ್ಜ್ ಏನಾಯ್ತು ಅನ್ನೋದು ಗೊತ್ತಾಗುತ್ತೆ. ಇದನ್ನ ಮಾಡಿದ್ರೆ ಒಳ್ಳೇದು. ದಿಸ್ ಕಾಂಬಿನೇಷನ್ ಇಸ್ ಕನೆಕ್ಟೆಡ್ ಟು ಬ್ಯಾಟರಿ. ಓಕೆ, ವಿ ಅನ್ನೋದು ಪೊಟೆನ್ಷಿಯಲ್ ಡಿಫರೆನ್ಸ್ ಆಫ್ ದ ಬ್ಯಾಟರಿ. ಬೋತ್ ಕೆಪಾಸಿಟರ್ ಹ್ಯಾಸ್ ದ ಸೇಮ್ ಪೊಟೆನ್ಷಿಯಲ್ ಡಿಫರೆನ್ಸ್. ಅದು ಗೊತ್ತಾಗಬೇಕು ನಮಗೆ. ಯಾಕೆಂದ್ರೆ ಈ ಎಂಡ್ ಇದೆಯಲ್ಲ, ಇದು ಇಲ್ಲಿಗೆ ಬಂದಿದೆ, ಇಲ್ಲಿಗೆ ಬಂದಿದೆ, ಇಲ್ಲಿ ಈ ಕಡೆ ಎಂಡ್ ಕೂಡ ಸೇಮ್ ಟರ್ಮಿನಲ್ಸ್ಗೆ ಕನೆಕ್ಟ್ ಆಗಿದೆ. ಹಾಗಾಗಿ ಪೊಟೆನ್ಷಿಯಲ್ ಡಿಫರೆನ್ಸ್, ಬಟ್ ಚಾರ್ಜಸ್ ಆನ್ ಇಟ್ ಆರ್ ಡಿಫರೆಂಟ್. ಪೊಟೆನ್ಷಿಯಲ್ ವಿ ಸೇಮ್ ಇರುತ್ತೆ, ಬಟ್ ಚಾರ್ಜ್ ಬೇರೆ ಬೇರೆ. ಯಾಕೆಂದ್ರೆ ಪಾತ್ ಬೇರೆ ಬೇರೆ ಇದೆ. ಹಿಂಗೆ ಹೋಗೋದೊಂದು ಬೇರೆ, ಹಿಂಗೆ ಹೋಗೋದೊಂದು ಬೇರೆ. ಸೊ ಡಿಪೆಂಡ್ ಅಪಾನ್ ದ ಕೆಪಾಸಿಟನ್ಸ್, ಅದರ ಚಾರ್ಜ್ಗಳು ಬೇರೆ ಬೇರೆ ಇರುತ್ತೆ. ಓಕೆ.
ಹಾಗೆ ಟೋಟಲ್ ಚಾರ್ಜ್ ಅನ್ನೋದೇನು, ಎಷ್ಟು ಚಾರ್ಜ್ ಎಂಟರ್ ಆಗಿದೆಯೋ ಅಷ್ಟೇ ಚಾರ್ಜು ಅಲ್ಲಿ ಡಿವೈಡ್ ಆಗಿ ಹೋಗಬೇಕು. ಈಗ Q is equal to Q1 plus Q2 ಆಯ್ತು. ಮತ್ತೆ ಇವು ಕಂಬೈನ್ ಆಗಿ ವಾಪಸ್ Q ಆಗಿ ಬರಬೇಕು. ಫ್ರಮ್ ದ ಡೆಫಿನೇಷನ್ C is equal to Q by V. ಹಾಗಾಗಿ ನಾವೇನು ಬರ್ಬೋದು, Q1 is equal to C1 into V and Q2 is equal to C2 into V. Therefore ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ Q ಇರೋ ಜಾಗದಲ್ಲಿ Q is equal to C1V plus C2V ಅಂತ ಆಯ್ತು. ಆ V ಅನ್ನು ಈಚೆ ತಗೊಂಡ್ರೆ ಕಾಮನ್ ಇದೆ, ಈಚೆ ತಗೊಂಡು Q by V is equal to C1 plus C2. That is equation 1 ಅಂತ ಮಾರ್ಕ್ ಮಾಡಿ. If the effective capacitance of the combination is Cp with charge Q and potential difference V, ಒಂದೇ ಕೆಪಾಸಿಟರ್ನ ಯೂಸ್ ಮಾಡಿದ್ವಿ ಅನ್ಕೊಳ್ಳಿ. ಆವಾಗ ಡಯಾಗ್ರಾಮ್ ತೋರಿಸ್ಬೇಕು. ಈ ಡಯಾಗ್ರಾಮ್ ತೋರಿಸ್ಬೇಕು. ನೀವು ಅದನ್ನು ಒಟ್ಟಿಗೆ ಫಸ್ಟಲ್ಲೇ ತೋರಿಸಿದ್ರು ತೊಂದರೆ ಇಲ್ಲ. ಇಫೆಕ್ಟಿವ್ ಇದು ಈಕ್ವಲೆಂಟ್ ಸರ್ಕ್ಯೂಟ್ ಅಂತ ತೋರಿಸಿದ್ರು ಆಗುತ್ತೆ. ಬಟ್ ಇಲ್ಲಿ ಈ ಸೆಂಟೆನ್ಸ್ ಬರೆದ ಮೇಲೆ ತೋರಿಸಿದ್ರೆ ಸ್ವಲ್ಪ ಮೀನಿಂಗ್ಫುಲ್. Cp is equal to Q by V, that is question number. ಸೊ ಈ ರೀತಿ ಎರಡು, ಒಂದ್ ಕಡೆ Q by V ಅಂದ್ರೆ Cp, ಒಂದ್ ಕಡೆ Q by V ಅಂದ್ರೆ C1 plus C2 ಬಂತಲ್ವಾ. ಸೊ ಹಾಗಾಗಿ ಫ್ರಾಮ್ ಇಕ್ವೇಶನ್ 1 and 2 Cp is equal to C1 plus C2. ಡೆರಿವೇಶನ್ ಕಂಪ್ಲೀಟ್ ಆಗುತ್ತೆ. ಇನ್ನು ಅದೇ ಡಿರೈವ್ an expression for effective capacitance when two capacitors are connected in series ಅಂತ ಕೇಳಿದ್ರೆ, ಸೇಮ್ ವಾಟ್ ಈಸ್ ಕೆಪಾಸಿಟರ್ ಅಂತ ಕೇಳಿದ್ರೆ, ಆ ರೀತಿ ಕೇಳಿದಾಗ ಸೀರೀಸ್ ಅಲ್ಲಿ ಕೇಳಿದ್ರೆ ಸೀರೀಸ್ ಅಲ್ಲಿ ಮಾಡಿದ್ರೆ ಆಯ್ತು. ಸೊ ಡೆಫಿನೇಷನ್ ಹಾಗೆ ಇರುತ್ತೆ. ನಾವು ಡೆರಿವೇಶನ್ ಮಾಡಬೇಕು ನೋಡಿ, ಒಂದಕ್ಕೆ ಕಲ್ತಿದ್ದು ಒಂದು ಹೆಲ್ಪ್ ಆಗುತ್ತೆ, ಅದನ್ನು ಹೇಳ್ತಾ ಇರೋದು. ಕನ್ಸಿಡರ್ ಟೂ ಕೆಪಾಸಿಟರ್ಸ್ ಆಫ್ ಕೆಪಾಸಿಟನ್ಸ್ C1 and C2 ಕನೆಕ್ಟೆಡ್ ಇನ್ ಸೀರೀಸ್. ಅಷ್ಟೇ ಚೇಂಜ್, ಸೀರೀಸ್ ಅನ್ನೋದಷ್ಟೇ ಚೇಂಜ್. ಈ ರೀತಿ ನಾವು ಸರ್ಕ್ಯೂಟ್ ಅನ್ನು ಡ್ರಾ ಮಾಡ್ಕೊತೀವಿ, ಸೀರೀಸ್ ಅಲ್ಲಿ ಇರುತ್ತೆ. ದಿಸ್ ಕಾಂಬಿನೇಷನ್ ಈಸ್ ಕನೆಕ್ಟೆಡ್ ಟು ಬ್ಯಾಟರಿ, ಸೇಮ್ ಸೆಂಟೆನ್ಸ್. ಇಲ್ಲೇನಾಗಿರುತ್ತೆ, ದ ಸಮ್ ಆಫ್ ದ ಪೊಟೆನ್ಷಿಯಲ್ ಡ್ರಾಪ್ ಅಕ್ರಾಸ್ ಈಚ್ ಕೆಪಾಸಿಟರ್ ಈಸ್ ಈಕ್ವಲ್ ಟು ದ ಟೋಟಲ್ ಪೊಟೆನ್ಷಿಯಲ್. ಅಂದ್ರೆ ವಿ ಏನಾಗಿದೆ, ಇಲ್ಲೊಂದು ಸ್ವಲ್ಪ ಡಿವೈಡ್ ಆಗಿದೆ, ಇಲ್ಲೊಂದು ಸ್ವಲ್ಪ ಡಿವೈಡ್. ಬಟ್ ಇದು ಸೀರೀಸ್ ಅಲ್ಲಿ ಇರೋದ್ರಿಂದ ಚಾರ್ಜ್ ಸೇಮ್ ಇರುತ್ತೆ. ಹಾಗಾಗಿ V is equal to V1 plus V2, but charge on each capacitor is same. From the definition C is equal to Q by V, ನಮಗೆ V1 ಮತ್ತು V2 ಬೇಕು. ಯಾಕೆಂದ್ರೆ V1 ಮತ್ತು V2 ಗಳು ಬೇರೆ ಬೇರೆ ಇವೆ. ಹಾಗಾಗಿ ನಾವು V1 ಅನ್ನು Q by C1 ಮತ್ತು V2 ಅನ್ನು Q by C2 ಅಂತ ಮಾಡ್ಕೊಂಡ್ರೆ, ನಮ್ಗೆ ಗೊತ್ತಿದೆ ಟೋಟಲ್ ಪೊಟೆನ್ಷಿಯಲ್ V is equal to V1 plus V2 ಅಂತ ಹೇಳಿ. ಹಾಗಾಗಿ ನಾವೇನು ಬರೀಬಹುದು, V is equal to Q by C1 plus Q by C2. ಇಂದ V ಇದು Q1 ಕಾಮನ್ ತಗೊಂಡು ಆಚೆ ಕಡೆ ಹೋದ್ರೆ V by Q is equal to 1 by C1 plus 1 by C2. ಇದು ಇಕ್ವೇಶನ್ 1 ಅಂತ ಮಾರ್ಕ್ ಮಾಡ್ತೀವಿ. ನೋಡಿ, ಹಾಗೇನೆ ಇಫ್ ದ ಎಫೆಕ್ಟಿವ್ ಕೆಪಾಸಿಟನ್ಸ್ ಆಫ್ ಕಾಂಬಿನೇಷನ್ ಇಸ್ CS ವಿತ್ ಚಾರ್ಜ್ Q ಅಂಡ್ ಪೊಟೆನ್ಷಿಯಲ್ ಡಿಫರೆನ್ಸ್ V, ಒಂದು ಕೆಪಾಸಿಟರ್ ಅಂತ ನಾವು ತಗೊಳ್ಳೋದಾದ್ರೆ ಕಾಂಬಿನೇಷನ್ ಅಂತ, ಸೊ ಈ ರೀತಿ ನಾವು ಬರೀಬಹುದು ಅದನ್ನು. ಸೊ ಅಲ್ಲಿ ಸೇಮ್ ಪೊಟೆನ್ಷಿಯಲ್ ಹೋಗ್ತಾ ಇರುತ್ತೆ, ಸೇಮ್ ಚಾರ್ಜ್ ಫ್ಲೋ ಆಗ್ತಾ ಇರುತ್ತೆ. ಸೊ ಆ ಒಂದು ಕೆಪಾಸಿಟನ್ಸ್ ಇನ್ನು CS ಅಂತ ನಾವು ತಗೊಂಡ್ರೆ V by Q is equal to 1 by CS. ಡೆಫಿನೇಷನ್ ಅಲ್ಲೇ ಇದೆಯಲ್ಲ, C is equal to Q by V, ಅದರಿಂದ ಬಂದಿರುವಂತ. ಸೊ ಇಲ್ಲಿ ಒಂದ್ ಕಡೆ V by Q 1 by CS, V by Q is equal to 1 by C1 plus 1 by C2. ಸೊ ಹಾಗಾಗಿ ನಾವೇನು ಹೇಳ್ಬೋದು, ಫ್ರಾಮ್ ಇಕ್ವೇಶನ್ 1 and 2 ಎರಡು ಇಕ್ವೇಶನ್ ಇಂದ 1 by CS is equal to 1 by C1 plus 1 by C2 ಅಂತ ಬರೀಬಹುದು. ಕರೆಕ್ಟಾ? ಓಕೆ, ಡೆರಿವೇಶನ್ ಇಲ್ಲಿ ಕಂಪ್ಲೀಟ್ ಆಗುತ್ತೆ. 5 ಮಾರ್ಕ್ಸ್ಗೆ ಇಷ್ಟು ಬರೆದ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಇದು ಒಂದು ಕ್ವಶನ್ ಇದೆ 5 ಮಾರ್ಕ್ಸ್ ಕೇಳುವಂಥದ್ದು. ಬಟ್ ಪೊಟೆನ್ಷಿಯಲ್ ಅಲ್ಲಿ ಇನ್ನೂ ಇದೆ ಕೆಲವು ಕ್ವಶನ್ಸ್, ಅವ್ರು ಕೇಳದೇ ಇರೋದ್ರಿಂದ ಅದ್ರ ಸುದ್ದಿಗೆ ಹೋಗಿಲ್ಲ ನಾವು. ಡಿರೈವ್ an expression for potential energy of electric dipole placed in an uniform electric field. Potential energy of dipole in a uniform electric field. ಇದ್ರ ಡೆರಿವೇಶನ್ ಮಾಡಬೇಕು. ಸೊ ಡಯಾಗ್ರಾಮ್ ಫಸ್ಟ್ ಹಾಕೊಂಬಿಡಿ. ಇದ್ರ ಹೆಚ್ಚಿಗೆ ಬರೆಯೋದೇನಿಲ್ಲ. ಅಂತ ಸಂದರ್ಭದಲ್ಲಿ ಡಯಾಗ್ರಾಮ್ ಅನ್ನ ಪರ್ಫೆಕ್ಟ್ ಆಗಿ ಪೂರ್ತಿಯಾಗಿ ನೀವು ಹಾಕಬೇಕು. ಇಲ್ಲಿ ಏನಾಗುತ್ತೆ ಕೇಳಿದ್ರೆ, ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಈ ರೀತಿ ಲೈನ್ಸ್ ಅಲ್ಲಿ ತೋರಿಸಿ, ಇದೊಂದು ಆಕ್ಸಿಸ್ ಅನ್ಕೊಳ್ಳೋಣ, ಅಲ್ಲಿ ಡೈಪೋಲ್ ಅನ್ನ ಇಟ್ಟಿದೀವಿ ನಾವು. ಡೈಪೋಲಿಗೆ ನೋಡಿ -Q plus Q ಚಾರ್ಜ್ ಅನ್ನ ತೋರಿಸಿ. ಸೊ ಡೈಪೋಲ್ ಮೇಕಿಂಗ್ ಅನ್ ಆಂಗಲ್ θ ವಿತ್ ದ ಎಲೆಕ್ಟ್ರಿಕ್ ಫೀಲ್ಡ್ and this length of the dipole is 2a and P is the, ನೋಡಿ ಇಲ್ಲೊಂದು arrow ಇದೆ. ಸೊ ಡೈಪೋಲ್ ಮೊಮೆಂಟ್ ಅನ್ನ ಇಂಡಿಕೇಟ್ ಮಾಡುತ್ತೆ. Consider a dipole placed in the uniform electric field E. Okay. Dipole experience a torque given by, ಡೈರೆಕ್ಟ್ ಬರೀಬಹುದು ಇದನ್ನು ಟಾರ್ಕ್ ಅನ್ನು. ಸೊ ಟೋ is equal to P ಕ್ರಾಸ್ ಈ ವೆಕ್ಟರ್ ಅಲ್ಲೇ ಬರೀಬೇಕು ಇದನ್ನೆಲ್ಲ, which will tend to rotate it. ಆ ಟಾರ್ಕ್ ಏನ್ ಮಾಡುತ್ತೆ, ರೊಟೇಟ್ ಮಾಡಿ. ಟಾರ್ಕ್ ರೊಟೇಷನಲ್ ಇಫೆಕ್ಟ್ ಅನ್ನೇ ಕೊಡೋದಲ್ವಾ. Suppose an external torque applied to neutralize the torque and rotates from angle θ0 to θ1 without angular acceleration. Then amount of work done by external torque is. ನೀವು ಇದಿಷ್ಟು ಸೆಂಟೆನ್ಸ್, ಇಷ್ಟು ದೊಡ್ಡ ಸೆಂಟೆನ್ಸ್ ಇದೆಯಲ್ಲ, ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಒಂದು ಎಕ್ಸ್ಟರ್ನಲ್ ಟಾರ್ಕ್ ತಗೊಂಡ್ವಿ ನಾವು, ಅದನ್ನ ರೊಟೇಟ್ ಮಾಡ್ತಾ ಇದ್ದೀವಿ. ಅದು ರೊಟೇಟ್ ಆಗಿರೋದು ಎಲೆಕ್ಟ್ರಿಕ್ ಫೋರ್ಸ್ ಇಂದ ರೊಟೇಟ್, ಅಂದ್ರೆ ಟಾರ್ಕ್ ಇಂದ ರೊಟೇಟ್ ಆಗಿರೋದು. ನಾವು ವಾಪಸ್ ಎಕ್ಸ್ಟರ್ನಲ್ ಟಾರ್ಕ್ ಹಾಕಿ ಅದನ್ನ ರೊಟೇಟ್ ಮಾಡ್ತೀವಿ ಆ θ0 ಇಂದ θ1 ವರೆಗೆ. ಇದೆಲ್ಲ ನಾವು ಯಾವುದು, ಇದು ಸ್ವಲ್ಪ ರೊಟೇಷನಲ್ ಎಫೆಕ್ಟ್ ಅಲ್ಲಿ ಇರುವಂತದ್ದು. ಫೋರ್ಸ್ ಆಗಿದ್ರೆ ನಾವು ಡಿಸ್ಪ್ಲೇಸ್ಮೆಂಟ್ ತಗೊಂಡು, ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ ತಗೊಂಡು ಮಾತಾಡ್ತೀವಿ.
ಸೊ ದಟ್ ವರ್ಕ್ ಡನ್ ಈಸ್ ಟು ಎಕ್ಸ್ಟರ್ನಲ್ ಥೀಟಾ ಡಿ ಥೀಟಾ. ನೋಡಿ ಅಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಟಾರ್ಕ್ ಅನ್ನ ನಾವು ಪಿ ಸೈನ್ ಥೀಟಾ ಅಂತ ತಗೋತೀವಿ. ಅಲ್ಲಿ ಮೆನ್ಷನ್ ಮಾಡದಿದ್ರು ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡಿದ್ರೆ ಸಾಕಾಗುತ್ತೆ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ದ ಆಂಗಲ್ ಇದು. ಸೊ ಪಿ ಸೈನ್ ಥೀಟಾ ಇಂಟು ಡಿ ಥೀಟಾ ಅದನ್ನು ಇಂಟಿಗ್ರೇಟ್ ಮಾಡಿ. ಸೊ ಪಿ ಕಾಸ್ ಇಂಟಿಗ್ರೇಟ್ ಮಾಡಿ ಲಿಮಿಟ್ಸ್ ಅನ್ನು ಹಾಕಿ ಬರ್ದಿರೋದು ಆಯ್ತಾ. ಕಾಸ್ ಥೀಟಾ ನಾಟ್ ಮೈನಸ್ ಕಾಸ್ ಥೀಟಾ ಒನ್. ಯಾಕೆ ಅಂತ ಕೇಳಿದ್ರೆ ಮೈನಸ್ ಬರುತ್ತೆ ಮಕ್ಕಳಲ್ಲಿ. ಮೈನಸ್ ಅನ್ನ ಔಟ್ಸೈಡ್ ತಗೊಳ್ಳುವಾಗ ಏನಾಗುತ್ತೆ, ಮೈನಸ್ ಇದ್ದಿದ್ದು ಪಾಸಿಟಿವ್ ಆಗುತ್ತೆ, ಪಾಸಿಟಿವ್ ಇದ್ದಿದ್ದು ನೆಗೆಟಿವ್ ಆಗುತ್ತೆ. ಸೊ ಲೋವರ್ ಲಿಮಿಟ್ ಫಸ್ಟ್ ಬರುತ್ತೆ, ಅಪ್ಪರ್ ಲಿಮಿಟ್ ಇಲ್ಲಿ ಬರುತ್ತೆ. ಓಕೆ. If we select theta naught equals to pi by 2 where the potential energy is taken 0 ಅಂತ ಅಸಂಪ್ಷನ್ ಮಾಡ್ಕೊಳ್ಳೋಣ. ಆ 90 ಡಿಗ್ರಿ ಇದ್ದಾಗ ಅದ್ರ ಮೇಲೆ ಪೊಟೆನ್ಷಿಯಲ್ ಎನರ್ಜಿ ಇರಲ್ಲ ಅದು. ಸೊ ಹಾಗೆ ಮಾಡಿದ್ರೆ ಏನಾಯ್ತು ನಮ್ಗೆ ಇಲ್ಲಿ ಎಕ್ಸ್ಪ್ರೆಸ್ W is equal to minus P cos theta. ಸೊ P ವೆಕ್ಟರು ಇನು ವೆಕ್ಟರು ಕಾಸ್ ಥೀಟಾ ಈ ತರ ಬಂದ್ರೆ ನಾವು ಏನಂತೀವಿ ಡಾಟ್ ಪ್ರಾಡಕ್ಟ್ ಅಂತ. ಆಗ ಮೈನಸ್ ಪಿ ಡಾಟ್ ಇ ಅಂತ ಬರೀತೀವಿ ವೆಕ್ಟರ್. ದಿಸ್ ವರ್ಕ್ ಈಸ್ ಸ್ಟೋರ್ಡ್ ಆಸ್ ಎ ಪೊಟೆನ್ಷಿಯಲ್ ಎನರ್ಜಿ. ಅಮೌಂಟ್ ಆಫ್ ವರ್ಕ್ ಡನ್ನೇ ಅದರಲ್ಲಿ ಸ್ಟೋರ್ ಆಗಿದೆ ಅಂತ ತಿಳ್ಕೊಬೇಕು ನಾವು. ಸೊ therefore U is equal to minus P cos theta or P dot E. ಇಲ್ಲಿವರೆಗೆ ಬರಿಬೇಕು ಇದನ್ನು. ಸೊ ಇಲ್ಲಿಗೆ ಈ ಪಾರ್ಟ್ ಅನ್ನು ಕ್ಲೋಸ್ ಮಾಡೋಣ. ಸುಮಾರು ಆಲ್ಮೋಸ್ಟ್ ಡೆರಿವೇಷನ್ಸ್ ಕವರ್ ಮಾಡಿದ್ದೀನಿ ಅನ್ಕೋತೀನಿ. ಇನ್ನು ನಿಮ್ಮ ಅನಿಸಿಕೆಗಳಂತೂ ಬೇಕೇ ಬೇಕು. ಏನಾದರೂ ಮಿಸ್ಟೇಕ್ಸ್ ಅಂತ ಕಂಡ್ರೆ ಯಾರಾದರೂ ನನ್ನ ಸ್ನೇಹಿತರು ನೋಡ್ತಾ ಇರುವಂಥವ್ರು ಅದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ರೆ ಖಂಡಿತ ಕಾಮೆಂಟ್ಸ್ ಮಾಡಿದ್ರು ಸಂತೋಷ, ಇಲ್ಲ ನನಗೆ ಪರ್ಸನಲಿ ತಿಳಿಸಿದ್ರು ಸಂತೋಷ. ರೀತಿ ಮಿಸ್ಟೇಕ್ಸ್ ಆಗ್ಬೋದು. ಐ ಆಮ್ ನಾಟ್ ಎ ಪರ್ಫೆಕ್ಟ್. ಸೊ ಥ್ಯಾಂಕ್ ಯು.